ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದು ಉತ್ತಮವಾದ ಮತ್ತು ತುಂಬ ಹಳೆಯದಾದಂಥ ಒಂದು ಇಂಜಿನಿಯರಿಂಗ್ ಕಾಲೇಜು, ಅದರಲ್ಲೂ ತುಂಬ ಫೀಸ್ ಕಮ್ಮಿ ಫೀಸಲ್ಲಿ ಇಂಜಿನಿಯರಿಂಗ್ ಮುಗಿಸ್ಕೊಳ್ಳೋ ಅಂಥ ಒಂದು ಕಾಲೇಜಿನ ಬಗ್ಗೆ ಇಂದು ಮಾಹಿತಿ ಕೊಡ್ತಾ ಇದ್ದೀವಿ. ಅದು ಯಾವುದು ಅಂದರೆ ವೀರಮಾತಾ ಜೀಜಾಬಾಯಿ ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್ ಅಂತೇಳಿ VJTI ಅಂತೇಳಿ ಕರೀತಾರೆ. ಇದು ಒಂದು ಪ್ರೀಮಿಯರ್ ಇಂಜಿನಿಯರಿಂಗ್ ಕಾಲೇಜ್ ಆಗಿದೆ. ಒನ್ ಆಫ್ ದ ಓಲ್ಡೆಸ್ಟ್ ಇನ್ಸ್ಟಿಟ್ಯೂಟ್ ಇನ್ ಮುಂಬೈಯಲ್ಲಿರೋಂಥದ್ದು. ಮುಂಬೈಯಲ್ಲೇ ಓಲ್ಡೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಇದು. ನಂಬರ್ 1 ಇನ್ಸ್ಟಿಟ್ಯೂಟ್ ಇನ್ ಮುಂಬೈ ಅಂತಲೂ ಕರೀತಾರೆ. ಇದು ಎಸ್ಟಾಬ್ಲಿಷ್ ಆಗಿರೋದು 1887ನೇ ಇಸ್ವಿನಲ್ಲಿ ಪ್ರಾರಂಭವಾದಂಥ ಇಂಜಿನಿಯರಿಂಗ್ ಕಾಲೇಜು. ಇದು ಒಂದು ಗೌರ್ಮೆಂಟ್ ಏಡೆಡ್ ಇನ್ಸ್ಟಿಟ್ಯೂಷನ್ನು. ಯೂನಿವರ್ಸಿಟಿ ಆಫ್ ಮುಂಬೈಯಿಂದ ಅಫಿಲಿಯೇಟ್ ಆಗಿದೆ. NIRF ರ್ಯಾಂಕಿಂಗ್ ಬಂದು 82 ಇದೆ. ಒಟ್ಟು ಕ್ಯಾಂಪಸ್ ಏರಿಯಾ 16.5 ಎಕರೆ ಇದೆ. ಇಲ್ಲಿ ಒಂದು ಥಿರಿಯಾಟಿಕಲ್ಗೂ ಇಂಪಾರ್ಟೆನ್ಸ್ ಕೊಡ್ತಾರೆ ಮತ್ತು ಪ್ರಾಕ್ಟಿಕಲ್ ನಾಲೆಡ್ಜ್ಗೂ ಇಂಪಾರ್ಟೆಂಟ್ ಕೊಡೋವಂಥ ಕಾಲೇಜು. ಇಲ್ಲಿ ಸೇರಬೇಕು ಅಂದರೆ ಸೆಕೆಂಡ್ PUCನಲ್ಲಿ 45%ಗಿಂತ ಜಾಸ್ತಿ ಫಿಸಿಕ್ಸು ಮ್ಯಾಥ್ಸಲ್ಲಿ ಕಂಪಲ್ಸರಿ ಇರಬೇಕು. ಜೊತೆಗೆ ಒಂದು ಕೆಮಿಸ್ಟ್ರಿ ಸಬ್ಜೆಕ್ಟು ಇಲ್ಲ ಬಯಾಲಜಿಲೂ ಓದಿದ್ರೂ ಸೇರ್ಕೋಬೋದು ಅಂತ ಕಾಲೇಜಿದು. ಅಡ್ಮಿಷನ್ ಫೀಸ್ ನೋಡಿ ತುಂಬ ಕಮ್ಮಿ. ಒಟ್ಟು 4 ವರ್ಷಕ್ಕೆ 60,000ದಿಂದ 2 ಲಕ್ಷದೊಳಗೆ ಆಗೋಗ್ಬಿಡುತ್ತೆ. ತುಂಬ ಕಮ್ಮಿ ಫೀಸಲ್ಲಿ, ಅಂದರೆ ಕೆಲವೊಂದು ಬ್ರಾಂಚಲ್ಲಿ ಜಾಸ್ತಿ ಇರುತ್ತೆ ಫೀಸು. ಮಿನಿಮಮ್ ಅಂದ್ರೂ 4 ವರ್ಷಕ್ಕೆ 60ರಿಂದ 2 ಲಕ್ಷದೊಳಗೆ ನಿಮ್ಮದು ಇಂಜಿನಿಯರಿಂಗ್ ಕೋರ್ಸು ಮುಗಿಯೋ ಅಂತ ಒಂದು ತುಂಬ ಕಮ್ಮಿ ಫೀಸಲ್ಲಿ ಒಂದು ಇಂಜಿನಿಯರಿಂಗ್ ಮುಗಿಸೋ ಅಂಥ ಒಂದು ಅವಕಾಶ ಇದಾಗಿದೆ. ಅದೇ ರೀತಿ ಇದರ ಅಪ್ಲಿಕೇಶನ್ ಫೀಸ್ ಬಂದು 500 ರೂಪೀಸ್ ಇರುತ್ತೆ ಅಷ್ಟೇ. ಯಾವುದೆಲ್ಲ ಕೋರ್ಸ್ ಇದೆ ಅಂತ ಬಂದಾಗ ಕಂಪ್ಯೂಟರ್ ಇಂಜಿನಿಯರಿಂಗ್ ಇದೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇದೆ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ, ಸಿವಿಲ್ ಇಂಜಿನಿಯರಿಂಗ್ ಇದೆ, ಪ್ರೊಡಕ್ಷನ್ ಇಂಜಿನಿಯರಿಂಗ್ ಇದೆ, ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಇದೆ. ಏನಿಲ್ಲಿ ಅಡ್ವಾಂಟೇಜ್ ಅಂದರೆ ಇಲ್ಲಿ ಓದೋದೊಂದು ಪ್ರೆಸ್ಟೇಜಿಯಸ್ಸು ಮತ್ತು ರೆಪ್ಯುಟೇಷನ್ ಇರೋ ಅಂಥ ಕಾಲೇಜು. ಸ್ಟ್ರಾಂಗ್ ಇಂಡಸ್ಟ್ರಿ ಕನೆಕ್ಷನ್ ಇದೆ, ಎಕ್ಸಲೆಂಟ್ ಪ್ಲೇಸ್ಮೆಂಟ್ ರೆಕಾರ್ಡ್ ಇದೆ, ಸ್ಟೇಟ್ ಆಫ್ ದ ಆರ್ಟ್ ಫೆಸಿಲಿಟೀಸ್ ಇದೆ, ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಇದ್ದಾರೆ. ಇದರ ಅಡ್ಮಿಷನ್ ಪ್ರೋಸೆಸ್ ಎಲ್ಲ ನೀವು ಏನು ಮಾಡಬೇಕು, ಇಲ್ಲ ಮಹಾರಾಷ್ಟ್ರ CET ಬರೆದಿರಬೇಕು, ಇಲ್ಲ ಅಂದರೆ JEE ಮೇನ್ಸ್ ಬರೆದಿದ್ರೆ ಇವೆರಡರಲ್ಲಿ ಯಾವುದಾದ್ರೂ ಒಂದಿದ್ರೂ ಇಲ್ಲಿ ಅಡ್ಮಿಷನ್ ಆಗ್ಬೋದು. ಒಂದು ಪ್ಯೂರ್ಲಿ ಮೆರಿಟ್ ಬೇಸ್ಡ್ ಎಂಟ್ರೆನ್ಸ್ ಸೆಲೆಕ್ಷನ್ ಇರುತ್ತೆ. ಫೈನಲ್ ಸೆಲೆಕ್ಷನಲ್ಲಿ ಕೌನ್ಸಿಲಿಂಗಲ್ಲಿ ನೀವು ಹೋಗಬೇಕಾಗುತ್ತೆ. ಒಟ್ಟು 540 ಸೀಟ್ ಇದ್ದಾವೆ ಈ ಕಾಲೇಜಲ್ಲಿ. ಫಸ್ಟ್ ಇಯರ್ BTechಗೆ 540 ಎಲ್ಲ ಬ್ರಾಂಚಿಂದನೂ ಸೇರಿಕೊಂಡು. ಇಲ್ಲಿ ಮಹಾರಾಷ್ಟ್ರ CETಗೆ 80% ಸೀಟ್ ಕೊಡ್ತಾರೆ. ಅದೇ ರೀತಿ JEE ಸ್ಕೋರ್ ಮೇಲೆ 20% ಸೀಟ್ನ ಇಲ್ಲಿ ಅಡ್ಮಿಷನಿಗೆ ಕೊಡ್ತಾರೆ. ಪ್ಲೇಸ್ಮೆಂಟ್ ರೆಕಾರ್ಡ್ ತುಂಬ ಚೆನ್ನಾಗಿದೆ, ಯಾಕೆಂದರೆ ಒಂದು ಸ್ಟ್ರಾಂಗ್ ಇಂಡಸ್ಟ್ರಿ ಲಿಂಕ್ಸ್ ಇದ್ದಾವೆ. ರಿಸಲ್ಟಿಂಗ್ ಇನ್ ಹೈ ಸ್ಯಾಲ್ರಿ ಪ್ಯಾಕೇಜಲ್ಲಿ ಬರ್ತದೆ. ಹೈಯೆಸ್ಟ್ ಪ್ಯಾಕೇಜ್ ಬಂದೆ 57 ಲ್ಯಾಕ್ಸ್ ಇದೆ. ಅವರೇಜ್ ಪ್ಯಾಕೇಜ್ ಬಂದು 16 ಲ್ಯಾಕ್ಸ್ ಇರೋ ಅಂಥದ್ದು. ರಿಕ್ರೂಟರ್ಸ್ ಅಂತ ಬಂದಾಗ ಟಾಪ್ ರಿಕ್ರೂಟರ್ಸ್ ಅಂದರೆ ಇಲ್ಲಿ DSHO, ಅಮೆಜಾನು, ಲಿಂಕ್ಡ್ಇನ್ನು, ಟ್ಯಾಕ್ಸಸ್ ಇನ್ಸ್ಟ್ರೂಮೆಂಟ್ಸು, ಕ್ಯಾಪಿಮಿನಿ, ವಿಸಾ, NPCI, ಒರಾಕಲ್ಲು, ಗೋಡ್ರೇಜು, L&T ಎಕ್ಸೆಟ್ರಾ. ಇನ್ನು ತುಂಬ ಕಾಲೇಜ್ ಬರ್ತವೆ. ಇದು ಕಂಪನೀಸ್ ಇಲ್ಲಿ ವಿಸಿಟ್ ಮಾಡ್ತವೆ ಕ್ಯಾಂಪಸ್ ಸೆಲೆಕ್ಷನ್ಗೆ. ತುಂಬ ಹಳೆ ಕಾಲೇಜು, ದೊಡ್ಡ ಅಲ್ಯುಮಿನಿ ನೆಟ್ವರ್ಕ್ ಇಟ್ಕೊಂಡಿರೋ ಅಂಥ ಕಾಲೇಜ್ ಇದಾಗಿದೆ. ಅದೇ ರೀತಿ ಸ್ಕಾಲರ್ಶಿಪ್ಸ್ ಅಂತ ಬಂದಾಗ ತುಂಬ ಸ್ಕಾಲರ್ಶಿಪ್ಸು ಬರ್ತವೆ. ಗೌರ್ಮೆಂಟ್ ಆಫ್ ಇಂಡಿಯಾ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಬರುತ್ತೆ, ಫುಲ್ ಫೀಸ್ ರೀಎಂಬರ್ಸ್ಮೆಂಟ್ ಆಗುತ್ತೆ. ಪ್ರಗತಿ ಸ್ಕಾಲರ್ಶಿಪ್ ಅಂತೇಳಿ ವರ್ಷಕ್ಕೆ 50,000 ಕೊಡ್ತಾರೆ. ರಾಜಶ್ರೀ ಶಾಹು ಮಹಾರಾಜ್ ಸ್ಕಾಲರ್ಶಿಪ್ ಅಂತೇಳಿ 50% ಟ್ಯೂಷನ್ ಫೀಸ್ನ ಕೊಡ್ತವೆ. ಮಹಾ DBT ಸ್ಕಾಲರ್ಶಿಪ್ ಅಂತ ಬರುತ್ತೆ, ಟ್ಯೂಷನ್ ಫೀಸು ಮತ್ತು ಎಕ್ಸಾಮಿನೇಷನ್ ಫೀಸ್ ಕೊಡ್ತಾರೆ. ಕಟಲಾಸ್ಟ್ ಗರ್ಲ್ಸ್ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಅಂತ ಬರುತ್ತೆ, 30,000 to 50,000 ಕೊಡ್ತಾರೆ. ತುಂಬ ಸ್ಕಾಲರ್ಶಿಪ್ಸ್ನ ಈ ಕಾಲೇಜಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೆ ಕೊಡ್ತಾ ಹೋಗ್ತಾರೆ. ಇದು ಒಂದು ತುಂಬ ಉತ್ತಮವಾದ ಕಾಲೇಜು, ಏಕೆಂದರೆ ಕಮ್ಮಿ ಫೀಸಲ್ಲಿ ಒಂದು ಒಳ್ಳೆ ಪ್ಯಾಕೇಜ್ ಸಿಗೋ ಅಂಥ ಕಾಲೇಜ್ ಇದು. ವೀರಮಾತಾ ಜೀಜಾಬಾಯಿ ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್ ಅಂತೇಳಿ ಮುಂಬೈಯಲ್ಲಿರೋದು. ನಂಬರ್ 1 ಇನ್ಸ್ಟಿಟ್ಯೂಟ್ ಇನ್ ಮುಂಬೈ, ಓಲ್ಡೆಸ್ಟ್ ಇನ್ಸ್ಟಿಟ್ಯೂಟ್ ಇನ್ ಮುಂಬೈ. 1887ನಲ್ಲಿ ಸ್ಟಾರ್ಟ್ ಆಗಿರೋ ಅಂಥದ್ದು. ಒಂದು ಹೈಯೆಸ್ಟ್ ಪ್ಯಾಕೇಜ್ನ ಹೊಂದಿರೋ ಅಂಥದ್ದು. ಇಲ್ಲಿ ಅಡ್ಮಿಷನಿಗೆ ನೀವು ಮಹಾರಾಷ್ಟ್ರ CET ಇಲ್ಲಾಂದರೆ JEE ಮೇನ್ಸ್ ಬರೆದಿದ್ರೆ ಸೆಲೆಕ್ಷನ್ ಆಗ್ಬೋದು. 80% ಸೀಟು ಮಹಾರಾಷ್ಟ್ರ CET ಅವ್ರಿಗೆ ಕೊಡ್ತಾರೆ, 20% ಸೀಟು JEE ನವ್ರಿಗೆ ಕೊಡ್ತಾರೆ. ಹೈಯೆಸ್ಟ್ ಪ್ಯಾಕೇಜ್ 57 ಲ್ಯಾಕ್ಸ್ ಇದೆ.
ಅವರೇಜ್ ಪ್ಯಾಕೇಜ್ ಬಂದು 16 ಲ್ಯಾಕ್ಸ್ ಇದೆ. ತುಂಬ ಕಂಪ್ನೀಸ್ ವಿಸಿಟ್ ಮಾಡ್ತವೆ ಕ್ಯಾಂಪಸ್ ಸೆಲೆಕ್ಷನ್ಗೆ. ಹಂಗಾಗಿ ಇದೊಂದು ತುಂಬ ಉತ್ತಮವಾದ ಕಾಲೇಜು. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಓದೋದಕ್ಕೆ ಈ ಕಾಲೇಜಲ್ಲಿ ಅವರು ಅಪ್ಲೈ ಮಾಡ್ಬೋದು. JEE ಮೈನ್ಸ್ ಸ್ಕೋರ್ ಮುಖಾಂತರ ಕೌನ್ಸಿಲಿಂಗಿಗೆ ನೀವು ಅಪ್ಲೈ ಮಾಡಿಕೊಂಡು ಜಾಯಿನ್ ಆಗ್ಬೋದು. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.